ಸರಿ ಸರ್. ಸರ್ ನಮ್ ಸರ್ ಏನಿಲ್ಲ, ಈಗಾಗಲೇ ಆಯಾ ಇದು KPSC ಪರೀಕ್ಷೆಯನ್ನ ನಡೆಸಲಿಕ್ಕೆ ಹೋಗಿ ಎಲ್ಲ ಹಗರಣಗಳು ಪಟ್ಟಾಗಿವೆ. ಆದ್ರೆ ಈಗ ಮತ್ತೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಬಿ ಗ್ರೂಪ್ ಬಿ ಮತ್ತು. ಆದ್ರೆ ಇದನ್ನ ಯಾಕೆ ಹೊರಡಿಸಿದ್ರು ಅಂದ್ರೆ ನನಗೆ ಅನಿಸುತ್ತೆ ಇವರು ಈ ಹಗರಣವನ್ನ ಮುಚ್ಚಾಕ್ಲಿಕ್ಕಾಗಿ ಈ ನೋಟಿಫಿಕೇಶನ್ ಅನ್ನ ಮತ್ತೆ ಹೊರಡಿಸಿದ್ದಾರೆ. ಹೌದಲ್ಲ ಸರ್, ಇವರು ಅದನ್ನು ಕ್ಲಿಯರ್ ಆಗಿಲ್ಲ. ಹಗರಣವನ್ನ ಬಯಲಿಗೆ ಎಳೆದು ಅದನ್ನ ಏನ್ ತನಿಖೆ ಮಾಡಿಲ್ಲ ಏನಿಲ್ಲ, ಮತ್ತೆ ನೋಟಿಫಿಕೇಶನ್ ಹೊರಡಿಸೋ ಕಾರಣ ಏನು? ಈಗ ಯಾರು ಈ ತರ ಮಾಡ್ತದ ಮಂತ್ರಿಗಳು? ಈಗ ಭ್ರಷ್ಟಾಚಾರ ಆರೋಪ ಹೊತ್ತಂತ ಇಂಥ ಸಂದರ್ಭದಲ್ಲಿ KPSC ಪರೀಕ್ಷೆ ಸೂಕ್ತನಾ ನಿಮ್ಮ ಪ್ರಕಾರ? ಸೂಕ್ತ ಅಲ್ಲ ಸರ್, ಇದು ಸೂಕ್ತ ಅಲ್ಲ. ಇದು ನಿಮ್ಮ ಅಭಿಪ್ರಾಯ ಅಲ್ವಾ? ಹೌದೌದು ಸರ್, ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ನಿಂಗಪ್ಪ ಅವರೇ. ಸರ್ ನಾವು ಸಿದ್ದರಾಜು, ಈಗ KP ಅವರು ಬಂದ್ಬಿಟ್ಟು ಬಿಲ್ಲ ಇಲ್ಲಿ ಬಾಕಿ ಜೊತೆ ಏನು ತೋರ್ತಾ ಇಲ್ಲ. ಈಗ ಮಾಮೂಲಿ ಇರುತ್ತೆ, ಮಾಮೂಲಿ ದುಡ್ಡು ಕಟ್ಬೇಕಂತ ತಿಂಗಳಿಗೆ ಇಷ್ಟು ಅಂತ. ಓಕೆ, ಫೈನ್ ಫೈನ್ ಸರ್. ನಾವಿವತ್ತು KPSC ಅಕ್ರಮದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಏನೇ ಥ್ಯಾಂಕ್ ಯು ಸಿದ್ದರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದೆ. ಚಿತ್ರದುರ್ಗದಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಬಸವರಾಜ್ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಾವು ಸುಮಾರು 98-99ರಿಂದ KPSC ಎಕ್ಸಾಮ್ಸ್, KE ಎಕ್ಸಾಮ್ಸ್ ಎಲ್ಲ ಬರ್ಕೊಂಡ್ ಬಂದಿವಿ ಸರ್. KPSC ಅಂದ್ರೆ ಏನಂದ್ರೆ ಕರ್ನಾಟಕ ಫ್ರಾಡ್ ಸರ್ವಿಸ್ ಕಮಿಷನ್ ಅಂತ ಸರ್. ಇದು ಬಡ ನಿರುದ್ಯೋಗಿ ವಿದ್ಯಾರ್ಥಿಗಳು, ರೈತರು, ಮಕ್ಕಳು, ಇವ್ರ ಜೀವನದ ಜೊತೆಗೆ ಆಟ ಆಡ್ತಾರೆ ಸರ್ ಇವರೆಲ್ಲ. KPSC ಮೆಂಬರ್ಸ್, ಅಧ್ಯಕ್ಷರು, ಸೆಕ್ರೆಟರಿ, ಇವ್ರ್ಯಾರು ಸೆಕ್ರೆಟರಿ ಮತ್ತೆ ಪೊಲಿಟಿಷಿಯನ್ಸ್, ಪ್ರತಿಯೊಬ್ರು ಒಂದು ಟೀಮ್ ವರ್ಕ್ ಆಗಿ ವರ್ಕ್ ಮಾಡ್ತಾರೆ ಸರ್. ಇದೆಲ್ಲ KPSC ಫ್ರಾಡ್. ಯಾವುದೇ ಒಂದು ನೋಟಿಫಿಕೇಶನ್ ಕರೆದಿದ್ರೆ ಕಂಪಲ್ಸರಿ 60 to 70% ಕಂಪಲ್ಸರಿ 100% ಫ್ರಾಡ್ ಆಗುತ್ತೆ ಸರ್. ನಾವು ಎಕ್ಸಾಮ್ ಬರ್ದೀವಿ ಸರ್. ಲಾಸ್ಟ್ ತುಂಬಾ ಎಕ್ಸಾಮ್ ಬರ್ದ್ವಿ. 2017ರಲ್ಲಿ ಹೈಸ್ಕೂಲ್ ಟೀಚರ್ ಎಕ್ಸಾಮ್ ದಾವಣಗೆರೆಯಲ್ಲಿ ಬರ್ದ್ವಿ. ಇದರಲ್ಲಿ 2 ಎಕ್ಸಾಮ್ ಸೆಂಟರ್ ಅಲ್ಲಿ ಮೈಕ್ರೋಫೋನ್ ಡಿವೈಸ್ ಇಟ್ಕೊಂಡು ಸ್ಕ್ಯಾಮ್ ಆಯ್ತು ಸರ್. ಇದಕ್ಕೆ ಸಂಬಂಧಪಟ್ಟಂತೆ 2 ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಸರ್ 2017. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾನು ಒಬ್ಬ ವಿದ್ಯಾರ್ಥಿಯಾಗಿ. ಈ ಸ್ಕ್ಯಾಮ್ ಆಗಿ 2 ಪೊಲೀಸ್ ಸ್ಟೇಷನ್ FIR ಆಯ್ತು ಸಮೇತ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಲವಾರು